ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಮಾಡಕ್ಕಾಗ್ತಾ ಇರಲಿಲ್ಲ. ಒಂದಷ್ಟು ವೈಯಕ್ತಿಕ ಕೆಲಸ ಇರೋದ್ರಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಅದೇನೇ ಇರಲಿ, ಇವತ್ತಿನ ಈ ವಿಡಿಯೋದಲ್ಲಿ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಅದರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಹಾಗೆ ಎಷ್ಟು ಹುದ್ದೆಗಳಿಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತಾರೆ, ಈ ಎಲ್ಲಾ ವಿಷಯಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಸ್ಪೆಷಲ್ ಆಗಿ ಯಾರು ಕ್ರೈಸ್ ಅಲ್ಲಿ ಶಿಕ್ಷಕರ ಹುದ್ದೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಅಭ್ಯರ್ಥಿಗಳಿಗೆ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಎಂಡ್ ವರ್ಗು ನೋಡಿದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಕ್ರಿಯೇಟ್ ಆದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ಮೊದಲು ನಾನು ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರಲಿ, ಪೇಪರ್ ನೋಟಿಫಿಕೇಶನ್ ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರೋದೇ ಬೇರೆ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋದೇ ಬೇರೆ. ಸೊ ಏನು ಅಂತ ನೋಡೋದಾದ್ರೆ, ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಅಥವಾ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ ಈ ಶಿಕ್ಷಣ ಇಲಾಖೆಯ ಮಂತ್ರಿಯವರು ಯಾರೇ ಆಗಿದ್ರು ಕೂಡ ಸ್ಟೇಟ್ಮೆಂಟ್ ಅನ್ನ ಏನ್ ಕೊಟ್ಟಿದ್ದಾರೆ, 1500 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 1500 ಶಿಕ್ಷಕರ ನೇಮಕಾತಿಯನ್ನ ಕ್ರೈಸ್ ನಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಟಿಲ್ ಟುಡೇ ಇಲ್ಲಿವರೆಗೂ ಕೂಡ ಆರ್ಥಿಕ ಇಲಾಖೆಯಿಂದ 1500 ಶಿಕ್ಷಕರಿಗೆ ನೇಮಕಾತಿಗೆ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿ ಎಲ್ಲೂ ಕೂಡ ಒಂದು ಏನು ಸುಳಿವು ಕೂಡ ಇನ್ನೂ ಬಂದಿಲ್ಲ. ಬಟ್ 875 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅಂದ್ರೆ FD ಇಂದ ಅನುಮೋದನೆ ಸಿಕ್ಕಿರುವುದು ನಿಮಗೆಲ್ಲ ಗೊತ್ತಿರುವಂತದ್ದು. ನನ್ನ ವಾದ ಏನು, 1500 ಶಿಕ್ಷಕರ ನೇಮಕಾತಿ ನಡೆದ್ರೆ ನನಗೂ ತುಂಬಾ ಖುಷಿ. ಆದ್ರೆ ಇದು ಬರೀ ಪೇಪರ್ ಸ್ಟೇಟ್ಮೆಂಟ್ ಆಗಿ ಉಳಿತಾ ಇದೆ. ಎಲ್ಲೂ ಕೂಡ FD ಇಂದ ಅಪ್ರೂವಲ್ ಸಿಕ್ಕಿರುವಂತಹ ಮಾಹಿತಿ ಇನ್ನೂವರೆಗೂ ಬರ್ತಾ ಇಲ್ಲ. ಸೊ ನನ್ನ ಅನಿಸಿಕೆ ಏನು, ಈಗ ರಿಕ್ರೂಟ್ಮೆಂಟ್ ನಡೆದ್ರೆ 875 ಹುದ್ದೆಗಳ ನೇಮಕಾತಿ ನಡೆಯುವ ಸಾಧ್ಯತೆ ಅತಿ ಹೆಚ್ಚು. 90% 875ಕ್ಕೆ ಅವರು ಕನ್ಫರ್ಮ್ ಅನ್ನ ಮಾಡ್ತಾರೆ. ಬಟ್ ಹಂಗೆ ಎಲ್ಲಾ ಕಡೆ ಯೂಟ್ಯೂಬ್ ಅಲ್ಲೂ ಕೂಡ ಹಂಗೆ ಓಡಾಡ್ತಾ ಇದೆ, ಏನು 1500 ಶಿಕ್ಷಕರ ನೇಮಕಾತಿ, 1500 ಶಿಕ್ಷಕರ ನೇಮಕಾತಿ. ನನ್ನ ವಾದ ಏನು, ಈ 1500 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ FD ಇಂದ ಈಗ ಹೆಂಗೆ 875ಕ್ಕೆ FD ಇಂದ ಅಪ್ರೂವಲ್ ಸಿಕ್ಕಿರುವಂತಹ ಏನು ನೋಟಿಫಿಕೇಶನ್ ಓಡಾಡ್ತಾ ಇದೆ ಅಲ್ವಾ, ಹಂಗೆ 1500 ಶಿಕ್ಷಕರ ನೇಮಕಾತಿಗೆ FD ಇಂದ ಅಪ್ರೂವಲ್ ಸಿಕ್ಕಿರ್ತಕ್ಕಂಥ ಮಾಹಿತಿ ಎಲ್ಲಾದ್ರೂ ಇದೆಯಾ? ಇದ್ರೆ ಮಾತ್ರ ಅದು ಗ್ಯಾರಂಟಿ ಅಂತ ಹೇಳಿ ಅನ್ಕೋಬಹುದು. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಬರೀ ಪೇಪರ್ ಸ್ಟೇಟ್ಮೆಂಟ್, ಬರೀ ಹೇಳಿಕೆಗಳು ಮಾತ್ರ 1500 ಅಂತ ಬರ್ತಾ ಇದೆ. ಸೊ ಅದಕ್ಕೆ ಇನ್ ಮೈ ಒಪಿನಿಯನ್, ಇದು ನನ್ನ ಒಪಿನಿಯನ್ ಆಗಿರುತ್ತೆ, ಏನಂತ 875 ಹುದ್ದೆಗಳಿಗೆ ಅವರು ಅಟ್ ಪ್ರೆಸೆಂಟ್ ಕಾಲ್ಫಾರ್ಮ್ ಅನ್ನ ಮಾಡಕ್ ರೆಡಿ ಇದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಇದು ಕಾಲ್ಫಾರ್ಮ್ ಆಗ್ಬೋದು. ಎಲ್ಲಾ ಹಂತದ ಏನು ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿದಿದೆ. ಇನ್ನೇನು ನೋಟಿಫಿಕೇಶನ್ ಅನ್ನ ಮಾಡೋದೊಂದು ಮಾತ್ರ ಬಾಕಿ ಇದೆ. ಹಾಗಾದ್ರೆ ನೋಟಿಫಿಕೇಶನ್ ಅನ್ನ ಯಾರು ಮಾಡ್ತಾರೆ, ಎಕ್ಸಾಮ್ ಅನ್ನ ಯಾರು ನಡೆಸ್ತಾರೆ ಅಂತ ಕೇಳಿದ್ರೆ, ಇಷ್ಟು ದಿನದವರೆಗೂ ಕೂಡ KPSC ಥ್ರೂ ಎಕ್ಸಾಮ್ ಅಥವಾ ರಿಕ್ರೂಟ್ಮೆಂಟ್ ನಡೀತಾ ಇತ್ತು. ಬಟ್ ಈಗ KEA ಇದನ್ನ ಏನ್ ಮಾಡ್ತಾ ಇದೆ, ತನ್ನ ಅಂಡರ್ಗೆ ತಗೊಂಡು ಎಕ್ಸಾಮ್ ನೋಟಿಫಿಕೇಶನ್ ಅನ್ನ ಮಾಡುವಂತಹ ಜವಾಬ್ದಾರಿಯನ್ನ KEA ತಗೊಂಡಿದೆ. ಈಗ ಆಲ್ರೆಡಿ KEA ಇದನ್ನ ಕಳಿಸಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ KEA ವತಿಯಿಂದ ಇದಕ್ಕೆ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಆಗಬಹುದು. ಸೊ ಇವತ್ತೇ ಆಗುತ್ತೆ, ನಾಳೆ ಆಗುತ್ತೆ ಅನ್ನೋದನ್ನ ಬಿಡಿ, ಅದು ಇನ್ನೊಂದು ವೀಕ್ ಅಲ್ಲಿ 100% ನೋಟಿಫಿಕೇಶನ್ ಆಗೇ ಆಗುತ್ತೆ. ಈಗ ಎಲ್ಲರೂ ಇದೇ ತರ ಹೇಳ್ತಾ ಇದ್ದಾರೆ ಸರ್, ನೀವು ಅದೇ ತರ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೇಡಿ. ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ನಾನು ಮಾತನಾಡಕ್ ಹೋಗಲ್ಲ. ಬಟ್ ನನಗಿರುವಂತಹ ಮಾಹಿತಿ ಪ್ರಕಾರ ವಿತಿನ್ ಅ ವೀಕ್ ಅಲ್ಲಿ KEA ವತಿಯಿಂದ ಏನು ಈ ನೋಟಿಫಿಕೇಶನ್ ಆಗೋದು ಪಕ್ಕ. ಇನ್ನು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ, ಈಗ ನೋಟಿಫಿಕೇಶನ್ ಏನೋ ಆಗ್ತಾ ಇದೆ, ಅದು 875ಕ್ಕೆ ಆಗುತ್ತೋ ಅಥವಾ 1500 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೋ ಅದನ್ನ ಸೆಕೆಂಡರಿ ಆಗಿ ನೋಡೋಣ. ಬಟ್ ಈ ನೋಟಿಫಿಕೇಶನ್ ಆದಾಗ ಅದಕ್ಕೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಇರಲೇಬೇಕಲ್ವಾ. ಸೊ ಆ ಕ್ವಾಲಿಫಿಕೇಶನ್ ಏನು ಅಂತ ನೋಡಿದ್ರೆ, BA, BEd ಮತ್ತೆ ಟೆಟ್ ನ ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಸರ್ BA ಆದವರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳಬೇಡಿ. ಅಂಡರ್ ಗ್ರಾಜುಯೇಷನ್ ಅಂದ್ರೆ UG ಕಂಪ್ಲೀಟ್ ಆಗಿರ್ಬೇಕು, ಅದ್ರ ಜೊತೆಗೆ BEd ಕಂಪ್ಲೀಟ್ ಮಾಡಿರ್ಬೇಕು, ಅದ್ರ ಜೊತೆಗೆ TET ಅನ್ನ ಪೇಪರ್ 2 TET ಅನ್ನ ಕ್ವಾಲಿಫೈ ಮಾಡಿರ್ಬೇಕು. ಸರ್ ಇಲ್ಲಿ ಪೇಪರ್ 2 ಯಾಕೆ ಕ್ವಾಲಿಫೈ ಅಂತ ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇಲ್ಲಿ 6ರಿಂದ 10ನೇ ತರಗತಿಯವರೆಗೂ ಪಾಠ ಮಾಡುವಂತಹ ಅನಿವಾರ್ಯತೆ ಇರುತ್ತೆ ಕ್ರೈಸ್ ಸ್ಕೂಲ್ ಅಲ್ಲಿ. ನೀವು ಸ್ವಲ್ಪ ಕ್ರೈಸ್ ಸ್ಕೂಲಿನ ಬಗ್ಗೆ ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ. ಅಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾರು ಅಪಾಯಿಂಟ್ ಆಗ್ತಾರೆ ಅವರು ಪಾಠ ಮಾಡುವಂತ ಅವಶ್ಯಕತೆ ಅಥವಾ ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗುತ್ತೆ. ಹಾಗಾಗಿ 6, 7, 8ಕ್ಕೆ ನಾವು ಗವರ್ಮೆಂಟ್ ಸ್ಕೂಲಲ್ಲಿ
GPSTR ಅನ್ನ ಬರೆದು ಸೆಲೆಕ್ಟ್ ಆಗ್ತೀವಿ. ಸೊ GPSTR ಬರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಪೇಪರ್ 2 ಅನ್ನ ಏನ್ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. ಹಾಗೇನೆ ಇಲ್ಲೂ ಕೂಡ 6, 7, 8 ಇರೋ ಕಾರಣದಿಂದಾಗಿ ಪೇಪರ್ 2 ಅನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಹಾಗಿದ್ರೆ ಕರ್ನಾಟಕದ TET ಅನ್ನ ಪಾಸ್ ಮಾಡಿದ್ರೆ ಮಾತ್ರ ನಾನು ಅಪ್ಲಿಕೇಶನ್ ಹಾಕ್ಬೋದಾ, ಅಥವಾ CTET ಪೇಪರ್ 2 ನ ಕ್ವಾಲಿಫೈ ಮಾಡಿದ್ರು ಅಪ್ಲಿಕೇಶನ್ ಹಾಕ್ಬೋದಾ ಸರ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಎರಡು ಪೇಪರ್ ಅನ್ನ ಕ್ವಾಲಿಫೈ ಮಾಡಿದವರು ಹಾಕ್ಬೋದು. ಯಾವ ಎರಡು ಪೇಪರು? ಕರ್ನಾಟಕದ ಪೇಪರ್ 2 ಕ್ವಾಲಿಫೈ ಮಾಡಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ CTET ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫೈ ಆಗಿದ್ರು ಕೂಡ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಿ, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಂಡರ್ ಗ್ರಾಜುಯೇಷನ್ ಪ್ಲಸ್ B.Ed ಪ್ಲಸ್ TET ಪೇಪರ್ 2, ಅದು CTET ಆಗಿರ್ಬೋದು ಅಥವಾ TET ಆಗಿರ್ಬೋದು, ಕರ್ನಾಟಕ TET ಆಗಿರ್ಬೋದು, ಪೇಪರ್ 2 ಕ್ವಾಲಿಫೈ ಮಾಡಿರ್ಬೇಕು. ಇದು ಕ್ವಾಲಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು. ಇನ್ನ ಈ ಕ್ವಾಲಿಫಿಕೇಶನ್ ಅಲ್ಲೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತಹ ಮ್ಯಾಟರ್ ಏನು ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಟೀಚರ್ಸ್ ಏನ್ ಬರ್ತಾರಲ್ವಾ, ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಬಾಕಿ ಎಲ್ಲವೂ ಕೂಡ ಎಲ್ರಿಗೂ ಅಪ್ಲೈ ಮಾಡ್ಲಿಕ್ಕೆ ಏನು ಪರ್ಮಿಷನ್ ಇದೆ. ಬಟ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಂತ ಬಂದಾಗ ಅಲ್ಲಿ ಒಂದು ಚೂರು ಗೊಂದಲ ಕ್ರಿಯೇಟ್ ಆಗಿದೆ. ಏನ್ ಗೊಂದಲ ಅಂತ ಹೇಳಿದ್ರೆ BA ಅಲ್ಲಿ ಸೋಷಿಯಲ್ ಸೈನ್ಸ್ಗೆ ಅಪ್ಲೈ ಮಾಡುವಂತ ಕ್ಯಾಂಡಿಡೇಟು BA ಅನ್ನ 3 ವರ್ಷದ BA ಅಥವಾ ಎಷ್ಟು ವರ್ಷದ BA ಮಾಡ್ಕೊಂಡಿರ್ತೀರೋ ಅದು ನಿಮ್ಮ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂತಹ BA ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಅಂತ ಅಭ್ಯರ್ಥಿಗಳು ಮಾತ್ರ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳಿ ರೂಲ್ಸ್ ಇದೆ. ಇದನ್ನ ನಾನೇ ಓನ್ ಆಗಿ ಹೇಳ್ತಾ ಇಲ್ಲ, ಅಥವಾ ನಾನು ನಿಮ್ಮನ್ನ ಗೊಂದಲಕ್ಕೀಡು ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ. ಇದು ಅಧಿಕೃತವಾಗಿ ಲಾಸ್ಟ್ ಟೈಮ್ ಕನ್ಫರ್ಮ್ ಆಗಿತ್ತಲ್ವಾ, ಸೊ ಅದರಲ್ಲಿ ಬಂದಿರತಕ್ಕಂತ ಮಾಹಿತಿಯನ್ನೇ ನಾನು ನಿಮಗೆ ಆಸ್ ಇಟ್ ಈಸ್ ಆಗಿ ಹೇಳ್ತಾ ಇದ್ದೀನಿ. ಏನಂತ ಇದೆ, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ ಯಾರೆಲ್ಲ ಅಪ್ಲಿಕೇಶನ್ ಅಥವಾ ಸೋಷಿಯಲ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂತ ಇದ್ರಿ ಅಂತಹ ಅಭ್ಯರ್ಥಿಗಳು ನಿಮ್ಮ BS ಸ್ಟ್ರೀಮ್ ಅನ್ನು ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಇದರ ಅರ್ಥ BA ಅನ್ನ ಕನ್ನಡದಲ್ಲಿ ಅಧ್ಯಯನ ಮಾಡಿದವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರಲ್ಲ. ಯಾವ ಸಬ್ಜೆಕ್ಟ್ಗೆ? ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗೆ. ಈಗ ನನ್ನನ್ನ ದಯವಿಟ್ಟು ಬ್ಲೇಮ್ ಮಾಡಬೇಡಿ, ಇದು ಅಲ್ಲಿ ಇರ್ತಕ್ಕಂಥ ರೂಲ್ಸ್ ಅನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ತುಂಬಾ ಹರ್ಟ್ ಆಗತ್ತೆ, ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಗೆಸ್ಟ್ ಟೀಚರ್ಸ್ ಆಗಿ ತುಂಬಿಕೊಳ್ತಾರೆ. ಬಟ್ ಪರ್ಮನೆಂಟ್ ಟೀಚರ್ಸ್ ಅಂತ ಬಂದಾಗ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿ ರೂಲ್ಸ್ ಹೇಳ್ತಾ ಇದ್ದಾರೆ. ಇದು ತುಂಬಾ ಅನ್ಯಾಯ. ಗೆಸ್ಟ್ ಟೀಚರ್ಸ್ ತುಂಬಿಕೊಳ್ಳುವಾಗ ಅಲ್ಲಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಂಥದ್ದು ಫಾಲೋ ಮಾಡಲಿಲ್ಲ. ಅಲ್ಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅವರನ್ನ ಬಳಸ್ಕೊಂಡ್ರಿ. ಬಟ್ ಪರ್ಮನೆಂಟ್ ಆಗಿ ತುಂಬಿಕೊಳ್ಳುವಾಗ ಅವರನ್ನ ಕೈ ಬಿಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದು ಅನ್ಯಾಯ ಅಂತಾನೆ ನನ್ನ ಅನಿಸಿಕೆ. ಇನ್ನ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ, ಕ್ವಶನ್ ಪೇಪರ್ ಅಂತ ಬಂದಾಗ 2 ಕ್ವಶನ್ ಪೇಪರ್ ಅನ್ನ ಒಳಗೊಂಡಿರ್ತಕ್ಕಂತಹ ಎಕ್ಸಾಮ್ ಇದಾಗಿರುತ್ತೆ. ಸೊ ಯಾವ್ದಾವ್ದು 2 ಕ್ವಶನ್ ಪೇಪರ್ ಅಂತ ಹೇಳಿದ್ರೆ, ಫಸ್ಟ್ ಪೇಪರ್ GK ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದು ಎಲ್ಲಾ ಸಬ್ಜೆಕ್ಟಿನವರಿಗೂ ಕೂಡ ಕಾಮನ್ ಆಗಿ ಇರ್ತಕ್ಕಂತಹ ಪೇಪರ್ ಆಗಿರುತ್ತೆ. ಅದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಆಗಿರ್ಬೋದು, ಬಾಕಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರ್ಬೋದು. ಯಾವುದೇ ಸಬ್ಜೆಕ್ಟಿನ ಟೀಚರ್ಸ್ ಆಗ್ಬೇಕು ಅಂತ ಹೇಳಿ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಪೇಪರ್ 1 ಅನ್ನ ಬರೆಯುವುದು ಕಡ್ಡಾಯ. ಅಂದ್ರೆ GK ಪೇಪರ್ ಇರುತ್ತೆ, ಆ GK ಪೇಪರ್ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಇನ್ನ ಪೇಪರ್ 2 2 ಪೇಪರ್ ಅಂತ ಹೇಳಿದ್ನಲ್ವಾ, ಪೇಪರ್ 2 ಯಾವುದು ಅಂತ ಹೇಳಿದ್ರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪೇಪರ್ 2 ಆಗಿರುತ್ತೆ. ತುಂಬಾ ಜನ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ತುಂಬಾ ಜನ ಬಂದ್ಬಿಡ್ತಾರೆ, ಸರ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಅಥವಾ KPSC ಗೆ ಸಂಬಂಧಪಟ್ಟಾಗಿ ಗ್ರೂಪ್ C ಲೆವೆಲಿನ ಪೇಪರ್ ಇರುತ್ತಲ್ವಾ, ಆ ಪೇಪರ್ ಇರುತ್ತೆ ಅಂತ ಹೇಳಿ ತುಂಬಾ ಜನ ವಾದ ಮಾಡ್ತಾರೆ. ಸೊ ಅನಾವಶ್ಯಕವಾಗಿ ದಯವಿಟ್ಟು ಅಂತ ವಾದಗಳಿಗೆ ಕಿವಿ ಕೊಡಬೇಡಿ. ಇಲ್ಲಿ ನಿಮ್ಮನ್ನವರು ಸಬ್ಜೆಕ್ಟ್ ನಾಲೆಜ್ ಅನ್ನ ಚೆಕ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಟೀಚರ್ ಆಗಿ ಅಪಾಯಿಂಟ್ ಆಗ್ಬೇಕು ಅಂತ ಇದ್ದೀರಿ ಅಂತ ವಿಷಯದ ನಾಲೆಜ್ ಅನ್ನ, ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಪೇಪರ್ 2 ಅನ್ನ ಸಬ್ಜೆಕ್ಟಿನ ಆಧಾರದ ಮೇಲೆ ಪೇಪರ್ 2 ನ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನಾವು ಮಾತನಾಡೋದಾದ್ರೆ, ಈಗ ಕನ್ನಡ ಟೀಚರ್ ಆಗ್ಬೇಕು ಅಂತ ಹೇಳಿದ್ರೆ ಕನ್ನಡ ಟೀಚರ್ಗೆ ಸಂಬಂಧಪಟ್ಟಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ವ್ಯಾಕರಣಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಓವರ್ ಆಲ್ ಆಗಿ ಎಲ್ಲಾ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2 ಇರುತ್ತೆ. ಇನ್ನ ಇಂಗ್ಲಿಷ್ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಗ್ರಾಮರ್ ಅನ್ನ ಒಳಗೊಂಡಂತೆ ಲಿಟರೇಚರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಅದರಲ್ಲಿ ಇರ್ತವೆ. ಸೊ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಅನ್ನ ಅವರು ಚೆಕ್ ಮಾಡ್ತಾರೆ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಆಗಿರ್ಬೋದು ಅಥವಾ ಗ್ರೂಪ್ C ಪೇಪರ್ ಆಗಿರ್ಬೋದು ಇರಲ್ಲ. ಪೇಪರ್ ಎರಡನೇ ಪೇಪರ್ ಏನಿರುತ್ತೆ ಸಬ್ಜೆಕ್ಟಿಗೆ ಅಥವಾ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಆಗಿ ಇರುತ್ತೆ. ನಿಮ್ಮ ನಾಲೆಜ್ ಅನ್ನ ಚೆಕ್ ಮಾಡುವಂತದ್ದು. ಇದನ್ನ ಹೊರತುಪಡಿಸಿ ನೀವು ಬೇರೆ ಹಂಗೆ ಹೇಳ್ತಿದ್ದಾರೆ, ಆ ಚಾನಲ್ ಅಲ್ಲಿ ಹಿಂಗೆ ಹೇಳ್ತಿದ್ದಾರೆ, ನೀವು ಹಿಂಗೆ ಹೇಳ್ತಾ ಇದ್ದೀರಿ ಅಂದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ನೀವು ಫೈನಲ್ ಆಗಿ ಡಿಸೈಡ್ ಮಾಡೋರು ನೀವು. ಬಟ್ ನನ್ನ ಹತ್ರ ಇರುವಂತಹ ಮಾಹಿತಿಯನ್ನು ನಾನು ಕನ್ವೆ ಮಾಡೋದಾದ್ರೆ ಪೇಪರ್ 2 ಸಬ್ಜೆಕ್ಟಿಗೆ ಅನುಗುಣವಾಗಿ ಪೇಪರ್ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಗೆ ಇನ್ನೂ ಗೊಂದಲ ಇದೆ ಅಂತ ಹೇಳಿದ್ರೆ ಫೈನಲ್ ನೋಟಿಫಿಕೇಶನ್ ಆಗುವವರೆಗೂ ಕೂಡ ವೇಟ್ ಮಾಡ್ಬೋದು ಅಂತ ಅಭ್ಯರ್ಥಿಗಳು. ಈಗ ಸ್ಟಡಿ ಸ್ಟಾಪ್ ಮಾಡಿ
ನೋಟಿಫಿಕೇಶನ್ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ಬೇಕಿದ್ರೆ ಸ್ಟಡಿ ಮಾಡಿ. ಬಟ್ ಜೆನ್ಯೂನ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಸ್ಟಡಿಯನ್ನ ಸ್ಟಾಪ್ ಮಾಡಬೇಡಿ. ಈಗಲಿಂದಾನೇ ಏನ್ ಸ್ಟಡಿ ಮಾಡ್ತಾ ಇದ್ರ ಅದನ್ನ ಸ್ಪೀಡ್ ಅಪ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಹೇಳಿರೋದೇನು, 2 ಪೇಪರ್ ಇರುತ್ತೆ, ಒಂದು ಜಿ ಕೆ ಸಂಬಂಧಪಟ್ಟಂಗೆ ಓದಿ, ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಹೆವಿ ಗ್ರಿಪ್ ಅನ್ನ, ಕಮಾಂಡ್ ಅನ್ನ ಪಡೆದುಕೊಳ್ಳಿ. ಅವಾಗ ನೀವು ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೈಸಿಸ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಏನೇ ಮಾಹಿತಿಯನ್ನ ನಾನು ಸ್ಕಿಪ್ ಮಾಡಿದ್ರೆ, ಹೇಳುವಾಗ ನಾನು ಮರೆತು ಹೋಗಿದ್ರೆ ಅಂತ ಪಾಯಿಂಟ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಡ್ರಾಪ್ ಮಾಡಬಹುದು. ನನ್ನ ವ್ಯೂವರ್ಸ್ಗೆ ನಾನು ಅದನ್ನ ನೆಕ್ಸ್ಟ್ ಟೈಮ್ ಹೇಳುವಾಗ ಇನ್ಕ್ಲೂಡ್ ಮಾಡಿಕೊಂಡು ಖಂಡಿತವಾಗಿ ನಾನು ಅದನ್ನ ಹೇಳ್ತೀನಿ. ಇನ್ನ ಎಡೆಡ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.